ಇವತ್ತು ಟೆರೇಸ್ ಮೇಲೆ ಯಾರ್ಯಾರು ಕ್ಯಾನೋಪಿ ಮಾಡ್ತೀರಲ್ಲ ಅವ್ರಿಗೆಲ್ಲ ಒಂದು ಇನ್ಫಾರ್ಮೇಶನ್ ಕೊಡ್ತೀನಿ ನೋಡಿ. ಕ್ಯಾನೋಪಿ ಅಂದ್ರೆ ಅಲ್ಲಿ ಟೈಲು ಬರುತ್ತೆ, ಮತ್ತೆ ನೋಡಿ ಕ್ಯಾನೋಪಿ ಸೆಟ್ ಮಾಡಿರ್ತೀವಿ, ಇಲ್ಲಿ ಇದೆಯಲ್ಲ ಇದನ್ನ ಕ್ಯಾನೋಪಿ ಅಂತೀವಿ. ಮೇಲ್ಗಡೆ ಹಂಚಾಕಿರ್ತೀವಿ. ಇದರಲ್ಲಿ ಡಬಲ್ ಟೈಲು ಬರುತ್ತೆ, ಸಿಂಗಲ್ ಟೈಲು ಬರುತ್ತೆ. ಇಲ್ಲಿ ಬಂದು ಸಿಂಗಲ್ ಟೈಲ್ ಮಾಡಿದ್ದೀವಿ. ಸಿಂಗಲ್ ಟೈಲ್ ಮಾಡೋಕ್ ಮುಂಚೆ ಗ್ರಿಲ್ ವರ್ಕ್ ಆದ್ಮೇಲೆ ಪೇಂಟ್ ವರ್ಕ್ ಮಾಡಬೇಕು. ಆಮೇಲೆ ನಾವು ಹಂಚ್ ಹಾಕಿದ್ಮೇಲೆ ಟೈಲ್ ಹಾಕಿದ್ಮೇಲೆ ಪೇಂಟ್ ವರ್ಕ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಪೇಂಟ್ ವರ್ಕ್ ಮುಂಚೆನೆ ಮಾಡಿರ್ಬೇಕು. ಆಮೇಲೆ ಇದರಲ್ಲಿ ಹಂಚ್ ಹಾಕೋದ್ರಲ್ಲಿ 2 ತರ ಇದೆ. ಒಬ್ಬೊಬ್ರು ಕ್ಲೀನ್ ಆಗಿ ಹಾಕಲ್ಲ. ಅದನ್ನ ಯಾವ ತರ ಅಂತ ನಾನು ತೋರಿಸ್ತೀನಿ ನಿಮ್ಗೆ. ನೋಡಿ ಪೇಂಟಿಂಗ್ ಎಲ್ಲ ಕಾಣಿಸ್ತಾ ಇದೆ ನಿಮ್ಗೆ. ನೋಡಿ ಹಂಚು ಬಂದು ಈ ತರ ಹಾಕ್ಬೇಕು, ಜೈನ್ ಪ್ರಿಕ್ ಅಂತೀವಿ. ಈ ತರ ಹಾಕ್ಬೇಕು ಟೈಲಲ್ಲಿ. ಇದ್ರಲ್ಲಿ ನೀರು ಹೋಗಲ್ಲ. ಯಾವ ತರ ಹಾಕ್ಬಾರ್ದು ನೋಡಿ, ಈ ತರ ಡೈರೆಕ್ಟ್ ಇದೆ, ಈ ತರ ಹಾಕ್ಬಾರ್ದು. ಈ ತರ ಹಾಕ್ಬಿಟ್ಟು ಗ್ರೂವ್ ಮಾಡಿರ್ತೀವಿ. ಗ್ರೂವ್ ಮಾಡ್ಬೇಕು. ನೋಡಿ ಇಲ್ಲಿ ಕಾಣುತ್ತೆ, ಇದು ನೋಡಿದು ಗ್ರೂವ್ ತರ ಮಾಡಿರ್ತೀವಿ. ಗ್ರೂವ್ ಕಾಣುತ್ತೆ ನೋಡಿ. ಈ ತರ ಗ್ರೂವ್ ಮಾಡಿದ್ರೇನೆ ಲೀಕ್ ಆಗಲ್ಲ. ಗ್ರೂವ್ ಮಾಡಿ ಅದಕ್ಕೆ ಕುಳಿ ಬಿಡ್ಬೇಕು. ಇದೇನಿದೆ ಪ್ಲಾಸ್ಟಿಕ್ ಹೊಡೆದು ಮಾಡಿದ್ರೆ ಲೀಕೇಜ್ ಆಗಲ್ಲ. ಎಲ್ಲೆಲ್ಲಿ ಗೋಡೆ ಬಂದಿರುತ್ತೋ ಅಲ್ಲೆಲ್ಲ ಗ್ರೂವ್ ಮಾಡಬೇಕು. ಸೈಡಲ್ಲಿ ಬರೋದು ನೀಟಾಗಿ ಮಿಷಿನ್ ತಗೊಂಡು ಕಟ್ ಮಾಡಬೇಕಾಗುತ್ತೆ. ಕಟಿಂಗ್ ಮಾಡಿ ಹಾಕ್ಬೇಕು. ಈ ತರ ಟೈಲಲ್ಲಿ ಹಾಕಿದ್ಮೇಲೆ ಮೇಲ್ಗಡೆನೂ ನಾವು ಅದನ್ನ ಟೆರಕೋಟ ಬರುತ್ತೆ. ಟೆರಕೋಟದಲ್ಲಿ ಹಾಕಿದ್ರೆ ನಮಗೆ ಲುಕ್ ಇನ್ನೂ ಒರಿಜಿನಲ್ ಕಲರ್ಗಿಂತ ಸ್ವಲ್ಪ ಟೆರಕೋಟ ಲುಕ್ ಬರುತ್ತೆ. ಅವಾಗ ಇನ್ನೂ ಚೆನ್ನಾಗಿರುತ್ತೆ. ಈ ತರ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಯಾವುದೇ ವಿಡಿಯೋ ಇದ್ರೂ ನಮ್ಮ ಪೇಜ್ ಫಾಲೋ ಮಾಡ್ಕೊಳ್ಳಿ. ಕನ್ಸ್ಟ್ರಕ್ಷನ್ಗೆ, ಕ್ವಾಲಿಟಿ ಕನ್ಸ್ಟ್ರಕ್ಷನ್ಗೆ ನಮ್ಮ ಈ ಕೆಳಗಡೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.